ಅನುಭವ ತಿಳಿಸಿದಂತ ಎಲ್ಲ ಅನುಭವಗಳಿಗೂ ಹಾಗೂ ಬಸವರಾಜ್ ಪಂಡಿತ್ ಬಂದು ಹಾಗೂ ತಮ್ಮೆಲ್ಲರಲ್ಲೂ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಸುಖ ಸ್ವರೂಪರೇ, ಶಿವಯೋಗ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳಿದ್ರು. ಇದು ಶರೀರದಿಂದ ಮಾಡೋದಲ್ಲ, ಬಾಹ್ಯ ವೃತ್ತಿ ಎಲ್ಲ ನಿರಾಕರಣೆ ಮಾಡಿದಾಗ ಶಿವಯೋಗ ಆಗ್ತದೆ. ಆಂತರಿಕ ವೃತ್ತಿ ಇದು. ಬಾಹ್ಯ ವೃತ್ತಿಯು ನಾವು ಮಾಡ್ತೇವೆ, ಜಡ ಕಣ್ ತಕೊಂಡು ಕುಂದ್ರದು, ಜಡವಾದದ್ದು ಮಾಡೋದು. ಅಜ್ಞಾನ ಎಂಬ ಕತ್ತಲು ಮುಸುಗೈತಿ, ವಿವೇಕ ಎಂಬ ಕಣ್ಣನ್ನು ತೆಗಿಬೇಕಾಗಿ. ಅಜ್ಞಾನ ಎಂಬ ಕತ್ತಲನ್ನು ಓಡ್ಸಾಕೆ ಸುಜ್ಞಾನ ಬೇಕಲ್ಲ. ಆ ಜಡ ಕತ್ಲು ಇದು ಆಗೈತಿ ಕರೆ, ಆದ್ರೆ ಇದು ಮತ್ತ ಮರಳಿ ಮತ್ತ ಸೂರ್ಯ ಬಂದ ಕೂಡಲೇ ಮತ್ತ ಬೆಳಕ್ ಬರ್ತೈತಿ. ಆದ್ರ ಇದು ಅಜ್ಞಾನ ಎಂಬ ಕತ್ಲು ಹಂಗ ಉಳ್ಕೊಂಡೈತದ, ಜನ್ಮ ಜನ್ಮಾಂತರ ಉಳ್ಕೊಂಡೈತದ. ಇದು ಮನುಷ್ಯ ಜನ್ಮದಾಗ ಕಳ್ಕೊಳಕ್ ಸಾಧ್ಯ ಐತಿ. ಇದನ್ನ ರಾತ್ರಿ ಈ ರಾತ್ರಿ ಮಾಯವನ್ನ ಕಳ್ಕೊಳಕ್ ಸಾಧ್ಯ ಐತಿ. ಯಾವಾಗ ಶ್ರವಣದ ಬಲ ಇದ್ದ. ಅದಕ್ಕೆ ಅವರು ಮುಕ್ತಿ ಕಾಂತೆ ರತಿ ಸುಮ್ಮನಾಗುವುದೇ ಪರ ಯುಕ್ತಿಗಳನ್ನು ಅರಿದು ಕೂಡುವವರಿಗೆಲ್ಲದೆ ಅಂತ. ಮುಕ್ತಿ ಕಾಂತಿ ಹಂಗ ಆಗೋದಿಲ್ಲ. ಅದು ಆಕೇತನ್ರಿ? ಮುಕ್ತಿ ಹಂಗ ಸಿಗ್ತತನ? ಅದಕ್ಕೆ ಪ್ರಯತ್ನ ಬೇಕಲ್ಲ. ಅರಿದು ಕೂಡುವವರಿಗೆಲ್ಲದೆ ಅಂತ ತಿಳ್ಕೊಂಡು ಅದ್ರಾಗ ಉಳ್ಕೊಳ್ಳಾರ್ದಕ್ಕೆ ಇದು ಆಗುದಿಲ್ಲ. ಅದಕ್ಕೆ ಅನುಕೂಲ ಏನ್ ಬೇಕು? ಗುರು ಶ್ರುತಿಗಳು ಬೇಕು. ಶ್ರುತಿಗಳು ಅನುಭವ ಗುರುಗಳು ಇದ್ದಾಗ ಆ ಮುಕ್ತಿ ಕಾಂತೆ ರತಿಯನ್ನ ಹೊಂದಾಕ್ ಸಾಧ್ಯ ಐತಿ, ಮುಕ್ತಿಯನ್ನ ಹೊಂದಾಕ್ ಸಾಧ್ಯ ಐತಿ. ಯಾವಾಗ ಶಿವಯೋಗ ಮಾಡ್ದಂಗ ಆಕೇತ್ ನಾವ ಬರೇ ಈ ಶಿವನ ಕಲ್ಪನೆ ಮಾಡ್ಕೊಂಡ ಏನೋ ಶಿವ ಅಂತ ತಿಳ್ಕೊಂಡ ಆಕಾರ ಕಲ್ಪಿಸ್ಕೊಂಡ್ ಕುಂತೇವಲ್ಲ, ಅದು ಶಿವ ಅಲ್ಲದ. ಅದನ್ನ ಪ್ರತಿದಿನ ಹುಟ್ಟಿಸ್ತೀರಿ, ಪ್ರತಿದಿನ ಕೊಲ್ತೀರಿ. ಅದನ್ನ ಹೌದಲ್ರಿ? ಎಚ್ಚರಿಕೆ ವ್ಯವಸ್ಥೆ ಮಾತ್ರ ನಿಮ್ಮ ಕಲ್ಪನಾ ತೆರೆಯೋದು. ಅದಲ್ಲ ಶಿವ ಅಲ್ಲ. ಅದ ಮಂಗಲ ಅಂತ ಹೇಳಿದ್ರಲ್ಲ, ನಾಶ ರಹಿತವಾದಂತ ಇರು. ಅದು ಮಂಗಲ ಐತಿ, ಅದು ಕಲ್ಯಾಣ ಐತಿ, ಅದು ಸುಖ ಸ್ವರೂಪ ಐತಿ. ಅದಾಗಿ ಉಳ್ಕೋಬೇಕಾಗೈತಿ ನಾವು. ಯೋಗ ಅಂದ್ರ ಕೂಡುವಿಕೆ. ನಾನು ಎದ್ರಾಗ ಕೂಡೇನಿಗ ವಿಷಯದೊಳಗ, ವಿಷಯ ಭೋಗದೊಳಗ ಕೂಡೇನಿ. ಈ ಭೋಗವನ್ನ ಬಿಟ್ಟು ಆ ಯೋಗವನ್ನ ಅದ್ರೊಳಗೆ ಇರಬೇಕಾಗಿತ್ತು. ನಾವ್ ಏನ್ ಮಾಡಾಕತ್ತೇವು? ಮತ್ತ ವಿಷಯ ಭೋಗವನ್ನ ಮಾಡುದು. ಶಿವರಾತ್ರಿ ಅಂತ ತಿಳ್ಕೊಂಡು ಏನ್ ಮಾಡಾಕತ್ತೇವು? ಜಾಗರಣೆ ಅಂತ ತಿಳ್ಕೊಂಡು ಏನ್ ಮಾಡ್ತೇವು ಅಂದ್ರ ಜಡ ಕಣ್ಣನ್ನು ತಕ್ಕೊಂಡ್ ಕುಂತ್ಕೊಂಡು ಅದ ವಿಷಯಾದಿಗಳನ್ನ ಮಾಡುದು. ಉಪವಾಸ ಇರ್ತೇವ ಅನ್ನೋದು ಯಾವ ಉಪವಾಸ ಅಂದ್ರ ಸಾಮೀಪ್ಯಕ್ಕೆ ಹೋಗುದು. ಯಾವ್ದರ ಸಾಮೀಪ್ಯಕ್ಕೆ? ಅರಿವಿನ ಸಾಮೀಪ್ಯಕ್ಕೆ. ಇರುವಿನ ಸಾಮೀಪ್ಯಕ್ಕೆ ಬರೋದಕ್ಕೆ ಉಪವಾಸ ಅಂತಾರ. ನಾವು ಹೊಟ್ಟಿಲೆ ಉಣದ ಇರುದು, ಬಾಯಿಲೆ ಉಣದ ಇದ್ರ ಉಪವಾಸ ಇದ್ದಂಗ ಅಂತ ತಿಳ್ಕೊಂಡ್ಬಿಡ್ತೇವೆ. ಹೌದಲ್ರಿ? ಉಪವಾಸ ಮಾಡಾಕ್ತೇವ್ ನಾವ್ ಅಂತಂದ್ರೆ ಅದ್ರ ಸಮೀಪ ಹೋಗ್ಯವನ? ಇರುವಿಗೆ ಸಮೀಪಕ್ಕರ ಹೋಗ್ಯವ ಹೆಂಗ? ಇಲ್ಲ. ಮತ್ತ ವಿಷಯದೊಳಗೆ ಕಾಲ ಕಳಿದು. ಇದನ್ನಲ್ಲ, ಇದಕ್ಕೆ ಶಿವಯೋಗ ಅನ್ನೋದಿಲ್ಲ. ಅವರು ಶಿವರಾತ್ರಿ, ಮಹಾಶಿವರಾತ್ರಿ ಏನೋ ಹೆಸರಿಟ್ಕೊಂಡು ಕರಿತೇವ. ಅದಕ್ಕೆ ಅವ್ರ ಇವೆಲ್ಲಾ ನಾಮಗಳು ಏನ್ ಮಾಡ್ತಾವ? ಬರ್ಲಕ್ಕಿಡಕ್ಕವ, ಬ್ಯಾಡ ತೆಗದಾಕ್ರಿ. ಅವನ
ಮಹಾನಿದ್ರಾ ಯೋಗ ಸಪ್ತಾಹ ಅಂತ ಹೇಳುದು. ಹೌದಲ್? ಶಿವ ಅಂದ್ರೆ ಒಬ್ರಿಗೆ ಬೇಕಾಕೈತಿ, ಒಬ್ರಿಗೆ ಬೇಡಾಕೈತಿ. ನಿದ್ರೆ ಯಾರಿಗ್ ಬೇಡಾಕೈತಿ? ನಿದ್ರೆ ಯಾರಿಗೂ ಬೇಡಾಕೋದಿಲ್ಲ. ಅದಕ್ಕೆ ನಿದ್ರೆ ಅಂದ್ರೆ ಈ ಜಡ ಕಣ್ಣನ್ನ ಮುಚ್ಕೊಂಡು ಮಕ್ಕಳೋದಕ್ಕೆ ನಿದ್ರೆ ಅಲ್ಲ, ಮಹಾನಿದ್ರಾ ಅಂತ ಹೇಳಿದ್ರು ಅವ್ರು. ಮಹಾನಿದ್ರಾ ಸಪ್ತಾಹ ಅಂತ ಹೇಳಿದ್ರು. ಈ ಜಡ ಕಣ್ಣು ಮುಚ್ಚಿದ್ರು ಕೂಡ ಆಂತರಿಕವಾದಂತ ಕಣ್ಣು ತೆರೆದ ಇರ್ತದ. ಅರು ಎಂದ ಮಲ್ಕೊಂಡಿಲ್ಲದ. ಅರು ಎಂದ್ರ ಮಲ್ಕೊಂಡೈತೇನ್ರಿ ಅದ? ಅರು ಮಲ್ಕೊಂಡೇ ಇಲ್ಲದ. ಯಾವಾಗ್ಲೂ ಜಾಗೃತನ ಐತಿ. ಆ ಜಾಗೃತವಾದಂತ ಅರಿವಿನ ಜ್ಞಾನವನ್ನು ಮಾಡ್ಕೋಬೇಕಾಗೈತಿ, ಅದ್ರ ಒಳಗ್ ಉಳ್ಕೋಬೇಕಾಗೈತಿ. ಅಂದಾಗ ಮಹಾನಿದ್ರಾ ಸಪ್ತಾಹ ಆಕೈತಿ. ನಾವ್ ಅದನ್ನ ಬಿಡ್ತೇವ, ಬಿಟ್ಟ ಈ ಜಡ ಕಣ್ಣನ್ನ ಮುಚ್ಕೊಂಡ್ ಮಕ್ಕೊಳೋದಕ್ಕ ನಿದ್ದೆ ಅಂತ ತಿಳ್ಕೊಂಡ್ಬಿಟ್ಟು. ಈ ನಿದ್ದೆ ಮತ್ ಬರ್ತೈತಿ, ಯಾತ್ರ ಕ್ಷಣಿಕ ಐತಿದ. ಮತ್ ವಿಷಾದಿ ವಸ್ತುಗಳ ಏನ್ ನೆನಪಾದ ಪಕ್ಕನೆ ಯಾತ್ರ ಆಕೈತಿ. ಯಾತ್ರ ಆತ ಮತ್ ಹಾಳಿ ನಿದ್ದಿನ ಹತ್ತದಿಲ್ಲ. ಹತ್ತತೇನ್ರಿ? ವಿಚಾರ ಮಾಡಿ ನೋಡ್ರಿ ನೀವು. ಇದಲ್ಲ, ಈ ವಿಷಾದಿ ವಸ್ತುಗಳನ್ನ ಮರೆತು ಉಳ್ಕೋಬೇಕಾಗೈತಿ. ಅದನ್ನ ಮರೆಸುವಂತ ಶಕ್ತಿ ಎದಕ್ಕೈತಿ ಅಂದ್ರೆ ಶ್ರವಣಕ್ಕೈತಿ. ಶ್ರವಣ ನಿನ್ನನ್ನ ಏನು ವಿಷಾದಿಗಳಲ್ಲಿ ಇರ್ತಕ್ಕಂತ ಸುಖ ಬುದ್ಧಿಯನ್ನ ಕಳೀತೈತಿ. ಅದಕ್ಕೆ ಇದು ಹಂಗ ಆಗುದಿಲ್ಲ, ಇದಕ್ಕೆ ಪ್ರಯತ್ನ ಬೇಕು ಅಂತ ಹೇಳಿ. ಮುಕ್ತಿ ಕಾಂತಿ ರತಿ ಸುಮ್ಮನಾಗುವುದೇ ಪರಯುಕ್ತಿಗಳನ್ನ ಅರಿದು ಕೂಡೋವರೆಗೆಲ್ಲದೆ ಅಂತ ಹೇಳಿ. ಅರುತ್ ಅದ್ರಾಗ ಇರಬೇಕಾಗೈತಿ. ಮರತ್ ನಾವು ನಿದ್ರೆ ಹೋಗ್ಯವು, ಅರತ್ ಇರ್ಬೇಕು, ಉಳ್ಕೋಬೇಕಾಗೈತಿ. ಅರುತ್ ಜಾಗೃತದಿಂದ ಇರಬೇಕಾಗೈತಿ. ಹೌದಲ್ರಿ? ತಪ್ಪು ತಿಳುವಳಿಕೆಯಿಂದ ವಿಷಯಾದಿಗಳಲ್ಲಿ ಸುಖ ಐತಿ ಅಂತ ತಿಳ್ಕೊಂಡು ಎಚ್ಚರಿಕೆ ಅವಸ್ಥೆ ಒಳಗ ಅಂದ್ರೆ ಈ ಜಡ ಜಗತ್ತಿನೊಳಗೆ ವ್ಯವಹಾರವನ್ನು ನಡೆಸಾಕತ್ತೀನಿ. ಇದು ಅಜ್ಞಾನದೊಳಗೈತಿ ಅಂತ ತಿಳ್ಕೊಂಡು ಇದನ್ನ ಕೈ ಬಿಟ್ಟು ಸುಜ್ಞಾನವನ್ನು ಪಡ್ಕೊಂಡು ಮರಿಬೇಕಾಗೈತಿ. ಇದನ್ನ ಮರೆತು ಸದಾ ಜಾಗೃತದಲ್ಲಿ ಇರಬೇಕಾಗೈತಿ. ಜಾಗೃತ ಉತ್ತಿಷ್ಠಿತ ಅಂತ ಅದಕ್ಕೆ ಕರೆ ಕೊಟ್ರು ಅವರು. ಈ ವಿಷಾದಿಗಳಲ್ಲಿ ಬಿದ್ದ ಜಗತ್ತಿನ ಜೀವಿಗಳೆಲ್ಲ ಮನುಷ್ಯ ಜೀವಿ ಒದ್ದಾಡಕತ್ತವು. ಅದರಿಂದ ಎಚ್ಚರಾಗಿ ಬರ್ರಿ ಅಂತ ಹೇಳಿದ್ರು. ಎಚ್ಚರಾಗ್ರಿ, ನಿಮ್ಮನ್ನ ನೀವು ತಿಳ್ಕೋರಿ, ಎದ್ದೇಳಿ, ನಿಮ್ಮ ಸ್ವರೂಪವನ್ನು ಹಿಂಬಾಲಿಸಿರಿ ಅಂತ ಅದಕ್ಕೆ ಹೇಳಿದ್ರು. ನಿಮಗ ಮರೆವೆ ಅನ್ನೋದಿಲ್ಲ, ಅರಿವಿನೊಳಗ್ ಮರೆವೆ ಅನ್ನೋದೇ ಇಲ್ಲ. ತಪ್ಪು ತಿಳ್ಕೊಂಡು ನೀವು ನನಗ ಮರೆವೆ ಆಗೈತಿ ಅಂತ ಹೊಂಟಿವು. ಅರಿವೆ ಎಲೆ ಅರಿವೆ ನಿನ್ನ ತೆರನರಿಯೇ ಮುಕ್ತಿ ಹೌದು ನಿಶ್ಚಯವಂತೆ. ಅವಾಗ ಶಿವಯೋಗ ಮಾಡ್ದಂಗ ಆಕೈತಿ. ಯಾವಾಗ ಅರಿವಿನಲ್ಲಿ ನೆಲೆಯಾಗಿ ನಿಲ್ತೇವೋ ಅವಾಗ ಶಿವಯೋಗ ಆಕೈತಿ. ಅದು ಜಾಗರಣ. ಇದು ಜಾಗರಣ ಸೂರ್ಯ ಬಂದ ಕೂಡಲೇ ಎಚ್ಚರ ಆಗುದು. ಇದು ಜಡ ಜಾಗರಣ. ಇದು ಮತ್ತ ವಿಷಯಾದಿ ತಾಕಲಾಟದಾಗ ಬಿದ್ದು ಮತ್ತ ಅದ ವಿಷಯದ ಆಪಪ್ಪೆ ಒಳಗೆ ಜೀವನವನ್ನು ಕಳಿತೀವಿ. ಇದರಿಂದ ಸುಖಿಗಳಾದಾರ ಯಾರು ಇಲ್ಲ. ಈ ಜಡ ಜಾಗರಣದೊಳಗೆ ಸುಖಿ ಅದಾರ, ಹಿಂದೂ ಇಲ್ಲ ಮುಂದೂ ಇಲ್ಲ. ಅದಾರನ್ರಿ ಯಾರ ಒಬ್ರ ಅದಾರ. ಇದನ್ನ ಎಲ್ಲಾ ಕೈ ಬಿಟ್ಟು ಉಳ್ಕೊಂಡಾರ ಸುಖಿಗಳಾಗ್ಯಾರ. ಇದನ್ನ ಕೈ ಬಿಟ್ಟು ಉಳ್ಕೊಂಡಾರ ಸುಖಿಗಳಾಗ್ಯಾರ. ಆ ಕೈ ಬಿಟ್ಟು ಉಳಿಯಂತ ಸಾಮರ್ಥ್ಯ ನಮ್ಗೆಲ್ಲ ಬರ್ಬೇಕಾಗಿದೆ. ಬರೇ ಆಚರಣೆ ಮಾಡೋದ್ರಿಂದ ಇದು ಸಾಧ್ಯ ಇಲ್ಲ. ಆ ವಿಚಾರಕ್ಕೆ ಅನುಗುಣವಾಗಿ ನಾವು ಅದನ್ನ ನಮ್ಮೊಳಗೆ ಅಳವಡಿಸ್ಕೊಂಡಾಗ ಅದು ಸಾಧ್ಯ ಐತಿ. ಅದಕ್ಕೆ ಎಲ್ಲೋ ಒಬ್ಬರಿಗೆ ಅಂತ ಹೇಳಿದ್ದ ಧೀರರ ಕೆಲಸ ಅಂತ ಹೇಳಿದ್ದು, ಹೇಡಿಗಳ ಕೆಲಸ ಅಲ್ಲ. ಧೀರರಾಗಬೇಕಾಗೈತಿ ನಾವು. ಧೀರರಾದಾಗ ಆ ಸ್ಥಿತಿಯನ್ನು ಮುಟ್ತೇವೆ. ಬೇಕಲ್ಲ ನಮ್ದು ಹಿಂದಿನ ಪ್ರಯತ್ನ, ಹಿಂದಿನ ಪುಣ್ಯ, ಈಗಿನ ಪ್ರಯತ್ನ ಕೂಡಿದಾಗ ಅದು ಸಾಧ್ಯ ಐತಿ.
ಇಲ್ಲ ಅಂದ್ರೆ ಸಿಗುವುದೇ ಇಲ್ಲದ. ಹಿಂದಿನ ಪುಣ್ಯನೂ ಇಲ್ಲ, ಈಗಿನ ಪ್ರಯತ್ನನೂ ಇಲ್ಲ ಅಂದ್ರ ಆಗುದೇ ಇಲ್ಲ ಅಂತ. ಅದಕ್ಕೆ ಪ್ರಯತ್ನ ಮಾಡುವ ಅಂತ ಹೇಳಿದ್ವಿ. ಈಗ ಹಿಂದಿನ ಪುಣ್ಯಕ್ಕೆ ಅನುಸಾರವಾಗಿ ಮನುಷ್ಯ ಜನ್ಮ ತಾಳಿ ಬಂದ ಅಂತ ಶ್ರವಣದೊಳಗ ಸಿಕ್ಕೈತಿ. ಸಿಕ್ಕಿದ್ದನ್ನ ಸದುಪಯೋಗ ಮಾಡ್ಕೋ. ಇಲ್ಲ ನಾವು ಮತ್ತ ತೋರಿಕೆ ಒಳಗೆ ಸುಖ ಐತಿ, ತೋರಿಕಿನ ಸುಖ ಕೊಡ್ತತಿ, ವಿಷಯಾದಿಗಳ ಸುಖ ಕೊಡ್ತಾವು ಅಂತೇಳಿ ಅದಕ್ಕಾಗಿ ಕಣ್ ತಕೊಂಡ್ ಕುಂದುರ್ದು, ಅದಕ್ಕಾಗಿ ಎಲ್ಲಾ ಇಂದ್ರಿಯಗಳನ್ನ ತಕೊಂಡ್ ಕುಂದುರ್ದು. ಎಲ್ಲಾ ಬಹಿರಂಗದ ವೃತ್ತಿ ಒಳಗ ತೊಡಗಿಬಿಡುದು. ಅವ್ರು ಹೇಳ್ತಾರ ಬಹಿರಂಗ ವೃತ್ತಿ ಯಾವಾಗ ಅಡಗ್ತವೋ ಅವಾಗ ಶಿವಯೋಗ ಆಕೈತಿ. ಬಹಿರಂಗದ ವೃತ್ತಿಗಳ ಅಡಗಿಲ್ಲ ಬರ್ತ ಶಿವಯೋಗ ಆಗುದಿಲ್ಲ, ಜಾಗರಣೆ ಆಗುದಿಲ್ಲ. ಬಹಿರಂಗದ ವೃತ್ತಿ ಅಡಗ್ಬೇಕಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದ್ರ ಯಾವುದರ ಸಂಗಿಲ್ಲದ ಆತ್ಮ ನಿಜ ನಿಷ್ಠೆ ಒಳಗ ಉಳ್ಬೇಕು. ಆ ಅರಿವಿನ ಆಧೀನದೊಳಗೆ ಉಳ್ಕೋಬೇಕು. ಅರಿವ ನಾನು ತಿಳ್ಕೊಂಡು ಉಳ್ಕೊಂಡಾಗ ಅದ ಶಿವಯೋಗ. ಯಾರು ಮಾಡ್ತೀವ ಅದನ್ನ, ಆ ಶಿವಯೋಗವನ್ನ ಹೇಳಿದ ಉಪವಾಸ ಇರ್ತೇವ ಅನ್ನೋದು, ಶಿಸ್ತು ಊಟ ಮಾಡೋದು, ಶಿಸ್ತು ತಿನ್ನೋದು, ಆ ಉಪವಾಸಕ್ಕೆ ಆಹಾರನ ಬದ್ಲೇವ. ಹೌದಲ್ರಿ? ಉಪವಾಸ ಅದೇ ಒಣ್ಣವರಿಗೆ ಆಹಾರನ ಬದ್ಲೇವ. ಮತ್ತ ಅವು ಹೊಟ್ಟೆ ತುಂಬಿದ್ಮೇಲೆ ಮಬ್ಬು ಬರುದಿಲ್ಲ. ಇದನ್ನ ನಾವ ಕಲ್ಪನೆ ಮಾಡ್ಕೊಂಡೇವ. ಇದನ್ನ ನಾವ ಕಲ್ಪನೆ ಮಾಡ್ಕೊಂಡು ನಾವು ಒದ್ದಾಡಾಗತ್ತೇವ. ಹೌದಲ್ರಿ? ಬೇಕಾಗಿದ್ದು ಏನು? ಸುಖ. ಈ ಬಾಯ ನಿವೃತ್ತಿ ಆದಾಗ, ಬಾಯ ವೃತ್ತಿ ಎಲ್ಲಾ ನಿವೃತ್ತಿ ಆದಾಗ ಸುಖ ಐತಿ. ಬಾಯ ವೃತ್ತಿ ನಿವೃತ್ತಿ ಮಾಡೋದ್ ಬಿಟ್ಕೊಟ್ಟು ಬಾಯ ವೃತ್ತಿ ಒಳಗ ತೊಡಗಿದಾಗ ಯಾವಾಗ ಸುಖ ಸಿಗ್ತದೆ? ಅದಕ್ಕೆ ವಿಚಾರ ಮಾಡ್ರಿ ಅಂತ ಹೇಳ್ತಾರೆ. ನಾವು ವಿಚಾರ ಮಾಡಕ್ ಪುರ್ಸತ್ತ ಕೊಡುವಲ್ಲ. ಹೌದಲ್ರಿ? ಅದಕ್ಕೆ ಪುರ್ಸತ್ತ ಕೊಡುವಲ್ಲಿ. ಹಗಲಿ ರಾತ್ರಿ ಜಾಗರಣೆ ಅನ್ನೋದು ಮತ್ತ ಅದ ಬಾಯ ವೃತ್ತಿ ಒಳಗ ಕಾಲ ಕಳೆದು ತಂಬೂರಿ ಹಿಡ್ಕೊಂಡ ಶಿವ 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 ಅಂತ. ಶಿವ ಶಬ್ದದ ಅರ್ಥನೂ ಗೊತ್ತಿಲ್ಲ, ಶಿವ ಅಂದ್ರೆ ಯಾರು ಅನ್ನೋದು ಗೊತ್ತಿಲ್ಲ, ಶಿವ ಎಲ್ಲದ ಅನ್ನೋದು ಗೊತ್ತಿಲ್ಲ. ಹಂಗ ಅನ್ಕೊಂತ ಕುಂತೀವಿ. ಅದು ವಿಚಾರ ಮಾಡ್ರಿ ಅಂತ ಹೇಳ್ತಾರ. ಶಿವ ಅಂದ್ರ ಶಬ್ದದ ಅರ್ಥ ಏನೈತಿ ತಿಳ್ಕೊಂಡು ಅರ್ಥಾನುಸಂಧಾನ ವೃತ್ತಿ ಕೈಕೊಳ್ರಿ ಅಂತ ಹೇಳಿದ್ರು. ಅರ್ಥಾನುಸಂಧಾನ ವೃತ್ತಿ ಕೈಕೊಳ್ಳಲ್ಲ ಹೊರತ ನಿಮ್ ಶಿವ ನಿಮ್ಗೆ ಅನುಭವಕ್ಕೆ ಬರೋದಿಲ್ಲ. ಯಾಕಂದ್ರೆ ಶಿವ ಅನ್ನೋರು ನೀವ ಅದಿರಿ. ಶವ ಹಿಡ್ಕೊಂಡ್ ಕುಂತೀರಿ, ಶಿವದ ಅನುಭವ ಆಗವಲ್ದ. ಈ ಶರೀರ ನಾನನ್ನೋದು ಹಿಡ್ಕೊಂಡ್ ಕುಂತೀರಿ, ಶಿವದ ಅನುಭವ ಆಗವಲ್ದ. ಈ ಶವದ ಮರಿರಿದನ ಆ ಶಿವ ಅನುಭವಕ್ಕೆ ಬರ್ತದೆ. ಬಾಯಲೆ ಮಾತಾಡೋದು ಏನು ಇಲ್ಲ ಇಲ್ಲಿ. ಎಲ್ಲಾ ಬಾಯ ವೃತ್ತಿ ನಿರಾಕರಣೆ ಅಂತ ಅದಕ್ಕೆ ಹೇಳಿದ್ದು. ಬಾಯ ವೃತ್ತಿ ಯಾವಾಗ ನಿರಾಕರಣೆ ಮಾಡ್ತೀರಿ ಅವಾಗ ಶಿವನ ದರ್ಶನ ಆಕತಿ. ಶಿವ ಸ್ವರೂಪದ ನೀವಾಗಿ ಬಿಡ್ತೀರಿ. ಆಕಾರ ಕಲ್ಪಿಸ್ಕೊಂಡ್ ಕುಂತೇವ್ ನಾವ್. ಅದಕ್ಕೆ ಆಕಾರ ಕಲ್ಪಿಸ್ಕೊಂಡ್ ಕುಂತ ಒದ್ದಾಡಾಕತ್ತೇವ್, ಬಡದಾಟ ಮಾಡಾಕತ್ತೇವ. ನಮ್ಮದ ಹೆಚ್ಚ, ನಿಮ್ಮದ ಹೆಚ್ಚ, ಅವನ್ ಹೆಚ್ಚ ಅಂತೇಳಿ ಇದ ಬಾಯ ಆಚರಣೆ ಒಳಗೆ ಕಾಲ ಕಳೆಯಾಕತ್ತೇವು. ಮುಕ್ತರಾಗ್ಬೇಕಂದ್ರೆ ಯಾವಾಗ ಸಾಧ್ಯ ಐತಿ? ಅದಕ್ಕೆ ಅವ್ರೆಲ್ಲಾ ಬಿಡ್ರಿ, ಅವನ್ನ ತೆಗೆದು ಕಿತ್ತೊಯ್ಯಿರಿ. ಅವನ್ನ ಯಾಕೆ ಹಿಡ್ಕೊಂಡು ಕುಂದಿರ್ತೀರಿ? ಅವನ್ನ ಅದರಿಂದ ಲಾಭ ಏನೈತಿ ನಿಮ್ಗೆ? ಯಾವ್ದಾರ ಪಶು ಪಕ್ಷಾದಿಗಳ ಹಿಡ್ಕೊಂಡು ಕುಂತವನ್ನ ನಾಗಪ್ಪನ ತಂದಿಟ್ರಿ ಶಿವನ ಮೇಲೆ. ಅದನ್ನ ಶಿವ ನಮ್ಮ ನಾಗಪ್ಪ ಹಿಡ್ಕೊಂಡು ಕುಂತ. ಶಿವ ಗರುಡ ನಾಗಪ್ಪ ಶಿವ ನಿಂದಲ್ಲ ನಂದಂತ ಹಿಡ್ಕೊಂಡು ಕುಂತಿರ್ತದ.
ಹೌದಲ್ರಿ? ವಿಚಾರ ಮಾಡೇವ್ ನಾವು. ಯಾವ ಪಶು ಪಕ್ಷಾದಿಗಳು ಇದನ್ನ ಕಲ್ಪನೆ ಮಾಡ್ಕೊಂಡವ? ಇಲ್ಲ, ನಾವ ಕಲ್ಪನೆ ಮಾಡ್ಕೊಂಡೇವು, ನಾವ ಬಳಲಾಕತ್ತೇವು, ನಾವ ಬಡದಾಡಾಕತ್ತೇವ. ಅದಕ್ಕೆ ಇದೆಲ್ಲ ಬಾಹ್ಯ ವೃತ್ತಿ ಒಳಗೈತಿ. ಈ ಬಾಹ್ಯ ವೃತ್ತಿ ಅನ್ನೋದು ಅಜ್ಞಾನದೊಳಗೈತಿ. ಅಜ್ಞಾನವನ್ನು ತೊಲಗಿದಾಗ, ಸುಜ್ಞಾನವಂತರಾದಾಗ ಆ ಶಿವ ಸ್ವರೂಪರ ನಾವಾಗಿ ಬಿಡಕ್ ಸಾಧ್ಯ. ಅದನ್ನ ನಾವು ತಿಳ್ಕೋಬೇಕಾಗಿ ಬಾಹ್ಯ ವೃತ್ತಿ ಎಲ್ಲಾ ನಿರಾಕರಣೆ ಮಾಡ್ಕೊಂತ ಹೋಗುದು. ಈ ತನು ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನ ಬುದ್ಧಾದಿಗಳು ನಾನಲ್ಲ, ನಾನು ಏನದನಿ ಸಚ್ಚಿದಾನಂದಮಯವಾದಂತ ಇರು ನಾನದೇನಿ, ನಿತ್ಯ ಪರಿಪೂರ್ಣ ನಾನದೇನಿ ಅಂತೇಳಿ ಇವ್ನು ಯಾವಾಗ್ಲೂ ಈ ನಿರಾಕರಣೆ ಮಾಡ್ಕೊಂತ ಹೋಗಿ ಒಂದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ನನಗೆ ಸಂಬಂಧ ಇಲ್ಲ, ಇವೆಲ್ಲ ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು, ನನಗೆ ಸಂಬಂಧ ಇಲ್ಲ ಅಂತ ನಿರಾಕರಣೆ ಮಾಡ್ಕೊಂತ ಹೋದಾಗ ಆ ಶಿವಯೋಗವನ್ನು ಮಾಡ್ದಂಗ. ಅದು ಬಿಟ್ಕೊಟ್ಟ ಇವನ್ನ ಕುಡಿಸುವಂತ ಇದ್ರೊಳಗ ಸುಖ ಐತಿ ಅಂತ ತಿಳ್ಕೊಂಡು ಇದ್ರಾಗ ಇವನ್ ಹಿಡ್ಕೊಂಡ ನಾ ಶಿವಯೋಗ ಮಾಡ್ತೇನೆ ಅಂದ್ರೆ ಶಿವಯೋಗ ಆಗುದಿಲ್ಲ. ಆ ವಿಷಯೋಗ ಆಕೈತದ. ಹೌದಲ್ರಿ? ವಿಷಯ ಯೋಗ ಆಕೈತದ. ವಿಷಯಗಳನ್ನ ಹಿಡ್ಕೊಂಡ ಅದ್ರಾಗ ಸುಖ ಆಯ್ತಂತ ತೊಡಗುದು, ಶಿವಯೋಗ ಆಗುದಿಲ್ಲ. ಇವನ್ನೆಲ್ಲಾ ನಿರಾಕರಣೆ ಮಾಡ್ಕೊಂತ ಬಂದ. ಅದಕ್ಕೆ ನಿರ್ವಾಣ ಸತ್ಯ ಅನ್ನೋದು ಹೇಳಿದ್ರು ಅವರು ಶಂಕರಾಚಾರ್ಯ. ಶಿವಯೋಗ ಆಗ್ಬೇಕಂದ್ರ ಆ ಸತ್ಯ ನಿತ್ಯ ಪರಿಪೂರ್ಣ ಆನಂದ ಸ್ವರೂಪ ನೀನಾಗಿ ಉಳ್ಕೋಬೇಕಂದ್ರ ಇವೆಲ್ಲ ಶರೀರಗಳು ನೀನಲ್ಲ, ಮನ ಬುದ್ಧಾದಿಗಳು ನೀನಲ್ಲ, ವಿಷಯಗಳು ನಿನ್ನ ಸಂಬಂಧ ಇದ್ದುದಲ್ಲ, ಇವೆಲ್ಲ ನಿರಾಕರಣೆ ಮಾಡ್ಕೊಂತಾರ. ಅವಾಗ ನಿನ್ನ ನಿಜ ಸ್ವರೂಪದ ಸಾಧ್ಯ. ಅರುವ ನೀನಂತ ಗಟ್ಟಿಯಾಗಿ ನಂಬೋದು, ನಂಬಿ ಉಳ್ಕೋ. ಸುಮ್ನ ಆರು ಅಲ್ಲದನ್ನ ಹಿಡ್ಕೊಂಡು ಬಳಲಾಕ್ ಹೋಗ್ಬೇಡ. ಹೇಳಿದ್ರಿಲ್ಲವ್ರು ಬೊಮ್ಮನಾರಿಗನೆಂದು ಬಳಲುವರು ಮನುಷ್ಯರು ತಮ್ಮ ಮನೆಯತೆಗಳದೆ ಅನ್ಯವನೇ ನೋಡಿ. ಎಷ್ಟು ಬಳಲಿಕ್ಕೆ ಐತಿ? ನೀವು ಶಿವನ ಒಂದ ಕಲ್ಪನೆ ಮಾಡ್ಕೊಂಡದ್ದಕ್ಕೆ ಎಷ್ಟು ಬಳಲಿಕ್ಕೆ ಐತಿ. ಹೌದಲ್ರಿ? ನಾ 10 ಅಡಿ ತಂದಿಟ್ಟೆ, ಇನ್ನೊಬ್ಬ 20 ಅಡಿ ತಂದಿಟ್ಟ, ಇನ್ನೊಬ್ಬ 100 ಅಡಿ ತಂದಿಟ್ಟ. ಅದಕ್ಕೊಬ್ಬನ್ ಮತ್ತ ಕರ್ಮಠನ್ ನಿಲ್ಸಿದ್ವು. ಪೂಜಾರಪ್ಪ ಬಂದ, ಅವ ಹೇಳ್ತಾನ, ಸತ್ತು ಉಳ್ದೈತಿದ, ಇಂಥದನ್ನೆಲ್ಲ ತಂದಿಟ್ರೆ ನಿಮ್ ಇಷ್ಟಾರ್ಥಗಳು ಇದಕ್ಕ ಏನು ಇದೆಲ್ಲ ವ್ಯರ್ಥ ಅಂತ ನೀವು ಬಾಹ್ಯ ವೃತ್ತಿ ಒಳಗೆ ತೊಡಗಿದಾಗ ಶಿವಯೋಗ ಆಗುದೇ ಇಲ್ಲ. ಬಾಹ್ಯ ವೃತ್ತಿಯನ್ನೆಲ್ಲ ಕೈ ಬಿಟ್ಟಾಗ ಈಗ ಇದು ಅಂತರಂಗಕ್ಕೆ ಸಂಬಂಧಪಟ್ಟದ್ದು, ಬಹಿರಂಗಕ್ಕೆ ಸಂಬಂಧಪಟ್ಟದ್ದಲ್ಲ. ಯಾಕೆ ದೋಷಗಳು ಅಂತರಂಗದೊಳಗದವು. ಅಂತರಂಗದ ದೋಷಗಳನ್ನ ಕಳ್ಕೊಂಡಾಗ ಶಿವಯೋಗಕ್ಕೆ ಯಾವ್ದೇ ವಿಷಾದಿಗಳು ಬಂದು ಗಂಟು ಬಿದ್ದಿಲ್ಲ ನಿಮ್ಗೆ. ನೀವ ಅದ್ರೊಳಗೆ ಸುಖ ಐತಂತ ನೀವ ಎರಗಿರಿ. ನಿಮ್ಮ ಮನಸ್ಸು ಕಲ್ಪನೆ ಮಾಡ್ಕೊಂಡೈತಿ ಅದ್ರೊಳಗೆ ಸುಖ ಐತಿ ಅಂತೇಳಿ. ಆ ಮನಸ್ಸಿನ ಕಲ್ಪನೆಯನ್ನು ಹೊಡೆದಾಕಿದಾಗ ಶಿವಯೋಗಕ್ಕೆ. ನಾವು ಮನಸ್ಸಿನ ಕಲ್ಪನೆಗಳನ್ನ ಹಂಗ ಬೆಳ್ಯಾಕ ಬಿಟ್ಟು ಬಿಟ್ಟೇವ ಅವನು. ಹೌದಲ್ರಿ? ಆ ಬೆಳ್ಯಾಕತ್ತದ ಅದನ್ನ ಅಡಗಿಸಕ್ ಪ್ರಯತ್ನನೇ ಇಲ್ಲ. ಅದಕ್ಕೆ ಅವ್ರು ನಿನ್ನೊಳಗ ಹೋಗು, ನಿನ್ನೊಳಗೆ ನೀ ಹೋದಾಗ ಅದ ಅನುಭವಕ್ಕೆ ಬರ್ತತಿ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದ ಕಂಡ ರೂಪ. ನಿನ್ನೊಳಗ ಹೋಗ, ಹೊರಗೆ ಹೋಗಕ್ ಹೋಗ್ಬೇಡ. ನಿನ್ನೊಳಗೆ ನೋಡ್ಕೋ, ಅದನ್ನ ನಿನ್ನೊಳಗೆ ಹೋಗು. ಇಷ್ಟು ಎಚ್ಚರಿಕೆ ಕೊಟ್ಟ ಅನುಭವಗಳು ಹೇಳಿದ್ರು ಕೂಡ ನಾವು ಎಚ್ಚರ ಆಗೋದು. ಯಾಕೆ ಎಚ್ಚರ ಆಗೋದು? ಹಿಂದಿನ ಕರ್ಮ ನಮ್ದು ಗಟ್ಟಿ ಐತಿ, ಇನ್ನ ವಾಸನೆಗಳು ಪ್ರಬಲ. ಅದಕ್ಕೆ ನಮ್ಗೆ ಈ ತಿಳುವಳಿಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕಾಯ್ತಿ? ಆಗುದಿಲ್ಲ ಅಂತ ಬಿಡಂಗಿಲ್ಲ. ಸತೋತ ಪ್ರಯತ್ನ. ಬಾಳೆದ್ ಒಂದ್ ಈಟ್ರ ಏನಾರ ಹೆಚ್ಚು ಕಮ್ಮಿ ಆಗ್ತದ ಹೆಂಗೆ ಚಿಂತೆ ಮಾಡ್ತೇವ? ನಾಟಕ ಆಗುತ್ತ ನಾನು ಬಿಡುದಿಲ್ಲ. ಅದನ್ನ ಪ್ರಯತ್ನ ಹಂಗೆ ಮಾಡೇ ಮಾಡೋದು.
ಆ ಇದನ್ನ ನಾನ್ ನೀಟ್ ಅದೇನ ಅಂತ ತಿಳ್ಕೊಳಕ್ಕೆ, ನಾ ಅಂಕ ಡೊಂಕ ಇಲ್ಲ, ನಾನ್ ನಾಟಕನ ಅದೇನ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಯಾಕೆ ಮಾಡ್ಬೋದು? ಅಂಕ ಡೊಂಕ ಆಗಿದ್ದು ಶರೀರ ಮನಸ್ಸು, ನಾನು ಅದಕ್ಕೆ ನೀಟ ಅದೇನಿ, ಅವ್ನ್ ಮೀರಿ ನಾನು ಅದೇನೆ ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಿದಾಗ ಆ ಶಿವಯೋಗ ಮಾಡ್ದಂಗ ಆಗುತ್ತೆ. ಅದಕ್ಕೆ ನಾವು ಪ್ರಯತ್ನ ಮಾಡಿ ಈ ಜೀವನವನ್ನ ಸಾರ್ಥಕಗೊಳಿಸೋಣ. ಇದು ಬರೇ ಆಚರಣೆಗೆ ಮಾತ್ರ ಸೀಮಿತ ಆಗದ, ವಿಚಾರಕ್ಕೆ ಮಹತ್ವ ಕೊಟ್ಟು ಆ ವಿಚಾರದಲ್ಲಿ ತೊಡಗಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸೋಣ ಅಂತೇಳಿ ನಾನು ಒಂದೆರಡು ಮಾತನ್ನು